ನೋಡಿ ಇವರು ಫುಲ್ಲು ಜೋರು ಮಳೆ ಬೀಳ್ತಾ ಉಂಟು. ಈ ಜೋರು ಮಳೆಯಲ್ಲಿ ನಾವು ಈ ಕಾಡಿನ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಂಗಾರ ಕುಸುಮವನ್ನು ನೋಡೋದಕ್ಕೆ. ಅಯ್ಯೋ ಮೇಲೆ ಹತ್ತುತ್ತಾ ಇದೆ ಗುರು ಕ್ರ್ಯಾಬ್. ಅಯ್ಯೋ ಹೆಂಗಿದೆ ನೋಡಿ ರೆಡಿಕಾಯಿ. ನೋಡಿ ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಚಡ್ಡಿ ಹಿಡಿಯುವ ಸಾಹಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮೇಲೆ ಚಡ್ಡಿ ಹತ್ತಿದ್ರು, ಅದು ಸೀದಾ ಕೊಚ್ಕೊಂಡು ಕೆಳಗೆ ಬಂತು ಗುರು. ಚಡ್ಡಿ ಹಿಡಿದ ವೀರ. ನಮಸ್ಕಾರ ದೇವರು, ವೆಲ್ಕಮ್ ಟು ಡೇ 3 ಆಫ್ ಅವರ್ ಸೀರೀಸ್. ನಾವೀಗ ಎಲ್ಲಿದ್ದೀವಪ್ಪ ಅಂದರೆ ವಿ ಆರ್ ಇನ್ ಗೇರ್ಸೊಪ್ಪ ಘಾಟ್. ಗೇರ್ಸೊಪ್ಪ ಘಾಟಲ್ಲಿ ನಾವು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೇಳ್ತಾ ಇದ್ವಿ, ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್. ಅದೇ ಟೈಮ್ಗೆ ಇಲ್ಲೊಂದು ರೋಡ್ ಸೈಡು TK ವಾಟರ್ ಫಾಲ್ಸ್ ಅಂತ ಇದೆ, ಒಂದು ಚಿಕ್ಕ ಫಾಲ್ಸು. ಲಾಸ್ಟ್ ಟೈಮ್ ನಮ್ಮ ನ್ಯಾನೋ ಬಾಯ್ಸ್ ಜೊತೆ ಬಂದಾಗ ಕೂಡ ಇಲ್ಲಿ ಹೋಗಿದ್ದೆ. ಸೊ ಈಗ ಬಂದಿರೋದು ನಮ್ಮ ಟ್ರಿಪ್ ಮಾರ್ಗದರ್ಶಿ ಟ್ರೆಕ್ಕಿಂಗ್ ಟೀಮ್ನ ನಾನೇ ಇವತ್ತು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೊನೆ ದಿನದ್ದು. ಏನಾಯ್ತಪ್ಪ ಸೀನ್ ಅಂದರೆ, ನಮ್ಮ ಟೀಮಲ್ಲಿ ಒಂದು 5 ಜನ ದಬ್ಬೆ ಫಾಲ್ಸ್ಗೆ ಹೋಗ್ತೀವಿ ಅಂತ ಅಂದರು. ನಾವು ಮೊನ್ನೆ 2 ಫಾಲ್ಸ್ ಮಾಡಿ ನಾವೇ ದಬಾಕೊಂಬಿಟ್ಟಿದ್ವಿ. ದಬ್ಬೆ ಫಾಲ್ಸ್ಗೆ ಹೋದ್ರೆ ಯಾರು 4 ಜನ ಎತ್ಕೊಂಬರಂಗಾಗ್ಬಿಡುತ್ತೆ. ಸೊ ಅದಕ್ಕೆ ದಬ್ಬೆ ಕ್ಯಾನ್ಸಲ್ ಮಾಡಿ ನಾವು ಇಲ್ಲೇ ಸುತ್ತಮುತ್ತ ಇರೋಂಥ ಸಣ್ಣ ಪುಟ್ಟ ಪ್ಲೇಸ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ, ಈಸಿ ಇರೋವಂಥದ್ದು. ಸೊ ಬನ್ನಿ ನೋಡೋಣ. ಗೇರ್ಸೊಪ್ಪ ರೋಡ್ ನೋಡಿ ಹೇಗಿದೆ ಅಂತ. ಈಗ ಮಾಡಿ. ಹಾಯ್ ಹಲೋ ನಮಸ್ಕಾರ. ನಾವು ಎಲ್ಲಿದ್ದೀವಿ ಗೊತ್ತಾ? ಜೋಗ್ ಫಾಲ್ಸ್ ಇದೆ, 15 ಕಿಲೋಮೀಟರ್. ಗೇರ್ಸೊಪ್ಪ ಘಾಟ್ನಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ನಮ್ಮ ಜೊತೆ. ಏನು ಗುರು ಇದು ಫುಲ್ ಮರ ಬಿದ್ದುಬಿಟ್ಟೈತಿ ಇಲ್ಲಿ, ಹೋಗೋಕ್ಕಾಗಲ್ಲ ಬ್ರೋ. ಇಲ್ಲಿ ಮರ ಬಿದ್ದಿದೆ. ಇದೆ ವಾಟರ್ ಫಾಲ್ಸು, ನೀರೇನಿಲ್ಲ, ಕಡಿಮೆ ಇದೆ ನೀರು, ಬಟ್ ಮರ ಬಿದ್ದಿದೆ. ಇಲ್ಲಿ ಹೋಗೋದು ಡೌಟು. ಇವಾಗ ನಾವು ಸೀದಾ ಹೋಗ್ತೇವೆ ಶರಾವತಿ ವ್ಯಾಲಿ ವ್ಯೂ ಪಾಯಿಂಟ್ ಅಂಡ್ ಬಂಗಾರ ಕುಸುಮ. ಇಲ್ಲಿ ನೋಡಿ, ಇಲ್ಲಿ ನವ ಜೋಡಿಗಳು ಹೆಂಗೆ ಬರ್ತಾ ಇದ್ದಾರೆ, ಫುಲ್ ಡ್ಯಾನ್ಸ್ ಮಾಡ್ಕೊಂಡು. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳೆ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. A few moments later. One hour later. ಹಲೋ ಗೈಸ್, ನಾವೀಗ ಗೇರ್ಸೊಪ್ಪ ಘಾಟ್ನಲ್ಲಿದ್ದೀವಿ. ಗೇರ್ಸೊಪ್ಪ ಘಾಟ್ನಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ ಒನ್ಸ್ ಅಗೇನ್ ಬಂಗಾರ ಕುಸುಮ ವಾಟರ್ ಫಾಲ್ಸ್ಗೆ. ನೋಡಿ ಬೋರ್ಡ್ ಹಾಕಿದ್ದಾರೆ, ಶರಾವತಿ ಕಣಿವೆ ಸಿಂಗಳಿಕ ಅಭಯಾರಣ್ಯ. ಆ್ಯಕ್ಚುಲಿ ಇದು ಲಾಸ್ಟ್ 1 ಇಯರ್ಲಿ ಇದು 2 ಸೀಸನ್ ನಾನು ಬರ್ತಾ ಇರೋದು ಇಲ್ಲಿಗೆ. ಈ ಸತಿ ನಮ್ಮ ಟ್ರಿಪ್ ಮಾರ್ಗದರ್ಶಕ್ ಅವರ ಟೀಮ್ನ ಕರ್ಕೊಂಡ್ಬಂದಿದ್ದೀನಿ. ಪ್ರೈಸಿಂಗ್ ಡೀಟೇಲ್ಸ್ ಇಲ್ಲಿದೆ ನೋಡ್ಕೊಳ್ಳಿ. ದೊಡ್ಡವ್ರಿಗಾರೆ 50 ರೂಪಾಯಿ, ಮಕ್ಳಿಗೆ 20 ರೂಪಾಯಿ, ವೆಹಿಕಲ್ ಪಾರ್ಕ್ ಮಾಡೋಕ್ಕೆ 10 ರೂಪಾಯಿ. ಕೇವಲ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಇವರು ಫುಲ್ಲು ಜೋರು ಮಳೆ ಬೀಳ್ತಾ ಉಂಟು. ಈ ಜೋರು ಮಳೆಯಲ್ಲಿ ನಾವು ಈ ಕಾಡಿನ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಂಗಾರ ಕುಸುಮವನ್ನು ನೋಡೋದಕ್ಕೆ. ನೀರಿದೆಯಾ? ನೀರು ಸಿಂಗಳಿಕ ವನ್ಯಜೀವಿ ವಲಯ ಇದು. ಇದೆಲ್ಲ ಶರಾವತಿ ಅಭಯಾರಣ್ಯಕ್ಕೆ ಸೇರುತ್ತೆ. ಏನು ಸಾಕಾಗಿದೆ ನೋಡಿ, ಮಳೆ ಬಂದು ಫುಲ್ ಗ್ರೀನ್. ಈ ಮಳೆಯಲ್ಲಿ ಈ ಥರ ನಡ್ಕೊಂಬರೋದು ಯಾವ ಲೆವೆಲಿಗೆ ಮಜಾ ಕೊಡ್ತೈತೆ ಅಂದರೆ, ಒಳ್ಳೆ ಮುಂಗಾರು ಮಳೆ ಪಿಕ್ಚರಲ್ಲಿ ನಾವೇ ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಲೆವೆಲಿಗೆ ಮಜಾ ಕೊಡ್ತಾ ಇದೆ. ಸಖತ್ತಾಗಿದೆ ಇವರು ನೋಡಿ ಹೆಂಗಿದೆ. ಫುಲ್ ಫಾಗಿ ವೆದರು, ಫುಲ್ ದೊಡ್ಡ ಬರ್ಸ್ಟ್ ಆಗಿದೆ, ಒಳ್ಳೆ ಮಳೆ ಬರ್ತಾಯಿದೆ. ಸೀನಿಕ್ ನೋಡಿ. ಇಲ್ಲೆಲ್ಲ ಈ ಥರ ನೀರು ಹರಿತಾ ಇರುತ್ತೆ. ಈ ಥರ ಪಾತ್ನಲ್ಲಿ ನಾವು ನಡ್ಕೊಂಡು ಹೋಗಬೇಕು. ನೋಡಿ ಏನು ಸಖತ್ತಾಗಿದೆ ನೀರು ಹರಿಯುವಂಥ ಪಾತ್. ಅಲ್ಲಲ್ಲೇ ಬೋರ್ಡ್ ಆಗಿರ್ತಾರೆ ಜಲಪಾತಕ್ಕೆ ದಾರಿ ಅಂತ, ಅದೇ ದಾರಿನಲ್ಲಿ ಹೋಗಬೇಕು. ಗೈಸ್ ನೋಡಿ, ಇಲ್ಲಿ ನಮಗೆ ಇಲ್ಲಿ ಏನು ಸಿಕ್ಕಿದೆ. ಹೊಡಕ್ತೀಯಾ? ಅಯ್ಯೋ ಮೇಲೆ ಹತ್ತುತ್ತಾ ಇದೆ ಗುರು ಕ್ರ್ಯಾಬ್. ಅಯ್ಯೋ ಹೆಂಗಿದೆ ನೋಡಿ ರೆಡಿಕಾಯಿ ಅಲಿಯಾಸ್ ಕ್ರ್ಯಾಬ್. ಬಾಬಾ ಓಡುತ್ತದೆ ಕ್ರ್ಯಾಬ್.
ಒಂದು ನಿಮಿಷ. ತಗೊಳ್ಳಿ ಅಲ್ಲಿ ಕೆಳಗೆ ಬಿಡ್ತೀನಿ, ಅದು ವಿಡಿಯೋ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದು ಕಣ್ಣು ಪಾಪ್ ಆಗಿದೆ. ಅದಂಗೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಐಸ್ ಇದೆ ಅದಕ್ಕೆ. ಕೆಳಗೆ ಬೀಳುತ್ತೆ ಬಿತ್ತು. ಗುರು ಆ್ಯಕ್ಚುಲಿ ಜಲಪಾತಕ್ಕೆ ಹೋಗುವಂಥ ದಾರಿನೇ ಸುಂದರವಾಗಿದೆ ಗುರು. ನೋಡಿ ಏನು ಸಾಕಾಗಿದೆ ಅಂತ. ಒಂಥರ ಇಲ್ಲಿ ನೀರು ಹರಿಯೋಂಥ ಜಾಗದಲ್ಲಿ ನಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಮೇಲೆ ನೋಡಿ ಅಲ್ಲಿಂದ ಬೀಳ್ತಾ ಇದೆ ಫಾಲ್ಸ್, ಫುಲ್ ಟಾಪ್. Adventure. Look at this view of Bangara Kusuma waterfalls. Guys, wait for it. Wait for the view. ಕಟ್ಟಾಡ್ಕೊಂಡು ಬಿಡ್ತಾ ಇದ್ದೀನಿ ಗುರು. Wait for the view. And here it is. The great Bangara Kusuma ಜಲಪಾತ. ಏನು ಗುರು ಇವರು ಹುಡುಗರು ಮೇಲಕ್ಕೆಲ್ಲ ಹತ್ತುತ್ತವ್ರೆ. ಕ್ರೇಜಿ ಗುರು, ಮೇಲಕ್ಕೆಲ್ಲ ಹತ್ತುತ್ತಾ ಇದ್ದಾರೆ. ಅನಾಹುತ. ನೋಡಿ ಒಳ್ಳೆ ಬಾಹುಬಲಿ ಫಾಲ್ಸ್ ಇದ್ದಂಗಿದೆ ಬಂಗಾರ ಕುಸುಮ. ಏನು ಹೈಟಿಂದ ಬೀಳ್ತಾ ಇದೆ, ದಬ 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 ಅಂತ ಬೀಳ್ತಾ ಇದೆ ಗುರು. ನೆಕ್ಸ್ಟ್ ಲೆವೆಲ್ ವಾಟರ್ ಫಾಲ್ಸು. ಮಳೆ ಬಂದಿರೋದಕ್ಕೆ ನೀರು ಸ್ವಲ್ಪ ಕೆಂಪಾಗಿದೆ ನೋಡಿ, ಕೆಂಪಾಗಿ ಹರಿತಾ ಇದೆ. ಕೆಂಪಾದವು ಎಲ್ಲ ಕೆಂಪಾದವು. ಆ್ಯಕ್ಚುಲಿ ಇದು ಲಾಸ್ಟ್ ಲೆಗ್ ಆಫ್ ದ ಫಾಲ್ಸು. ಇನ್ನೂ ದೊಡ್ಡದಿದೆ ಫಾಲ್ಸ್. ಆ್ಯಕ್ಚುಲಿ ಇದು ಸುಮಾರು ಒಂದು 400-500 ಅಡಿ ಹೈಟಿಂದ ಹಿಂದೆ ಬೀಳುತ್ತೆ. ಇಸ್ ದ ಲಾಸ್ಟ್ ಲೆಗ್ ಆಫ್ ದ ಬಂಗಾರ ಕುಸುಮ ವಾಟರ್ ಫಾಲ್. ಗುರು ನಾನೊಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, ಈ ಫಾಲ್ಸ್ ನ್ಯಾಚುರಲ್ ಅಲ್ಲ ಗುರು, ಮ್ಯಾನ್ ಮೇಡ್. ನೋಡಿ ಎಲ್ಲ ಬಂಡೆ ಎಲ್ಲ ತೂಸ ಹಾಕಿ ಕಟ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ನೋಡಿ ಕ್ಲೀನಾಗಿ, ಫುಲ್ ಕ್ಲೀನಾಗಿ ಹೋಲ್ ಹಾಕಿ ಬಂಡೆನ ಕಟ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಗೇರ್ ಸೊಪ್ಪ ಡ್ಯಾಮ್ ಮಾಡೋದಕ್ಕೆ ಬಂಡೆನ ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಅದರಿಂದ ಕ್ರಿಯೇಟ್ ಆಗಿರುವಂಥ ಮ್ಯಾನ್ ಮೇಡ್ ವಾಟರ್ ಫಾಲ್ಸ್ ಇದು. ಇಟ್ಸ್ ನಾಟ್ ನ್ಯಾಚುರಲ್. ನೋಡಿ ಇಲ್ಲಿ ನಮ್ಮ ಹುಡುಗರು ಇಲ್ಲಿ ಚಡ್ಡಿ ಹಿಡಿಯುವ ಸಾಹಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಮೇಲೆ ಚಡ್ಡಿ ಎತ್ತಿದ್ರು, ಅದು ಸೀದಾ ಕೊಚ್ಕೊಂಡು ಕೆಳಗೆ ಬಂತಿದ್ರು. ನಿಧಾನ ನೋಡಿ ಎಷ್ಟು ಜಾರ್ತಾ ಇದೆ ಅಂತ. ಇಲ್ಲಿ ಭಯಂಕರ ಜಾರ್ತಾ ಇದೆ. ಚಡ್ಡಿ ಹಿಡಿದ ವೀರ. ನೋಡಿ ಇಲ್ಲಿಂದ ಈಗ ಮೇಲಕ್ಕೆ ಹೆಂಗೆ ಥ್ರೋ ಮಾಡ್ತಿರ್ತಾರೆ ನಮ್ಮ ಅಣ್ಣ. ನೋಡಿ ಈಗ ಚಡ್ಡಿ ಎತ್ತದ ವೀರ ಹಾಕ್ತಾರೆ. ಎತ್ತಿ ಅಣ್ಣ. ರೆಡಿ ಸ್ಟಡಿ 1 2 3. ವಾವ್, ಚಡ್ಡಿ ಎಸದ ವೀರ. ತಿರ್ಗಾ ಮತ್ತೆ ನೀರಿಗೆ ಬಿತ್ತಿದ್ರು ಚಡ್ಡಿ. ಅಯ್ಯೋ ಕತೆ. ಹೋಯ್ತು ಚಡ್ಡಿ ಕೆಳಗೆ, ನೀರಲ್ಲಿ ಹೋಯ್ತು. ಅಲ್ಲಿ ಹೋಯ್ತು ಗುರು ಚಡ್ಡಿ, ಅಲ್ಲೋಗಿದೆ ನೀರಿನಲ್ಲಿ. ಅದು ಸಿಗೋದು ಡೌಟು, ಅದು ಹುಳಿಯಲ್ಲಿದೆ ಅದು. ಹೋಯ್ತು ಚಡ್ಡಿ, ಹೋಯ್ತು ಬಿಡಿ. A few moments later. ಗಾಯ್ಸ್, ಟ್ರೆಕ್ ಮಾರ್ಗದರ್ಶಕ ಕಡೆಯಿಂದ ನಾವೀಗ ಬಂಗಾರ ಕುಸುಮಕ್ಕೆ ಬಂದಿದ್ದೀವಿ. ಸೊ ಗಾಯ್ಸ್, ಒಂದು ಅಬ್ಸರ್ವ್ ಏನು ಮಾಡಿದೆ ಅಂದರೆ, ದಿಸ್ ವಾಟರ್ ಫಾಲ್ ಈಸ್ ನಾಟ್ ನ್ಯಾಚುರಲ್. ದಿಸ್ ಇಸ್ ಎ ಮ್ಯಾನ್ ಮೇಡ್ ವಾಟರ್ ಫಾಲ್. ಜೋಗಾಗ ಹೋಗೋಣ, ನೋಡೋಣ ಬನ್ನಿ. ಅವರ ಡ್ರೈವರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಜೋಗನೆ ಇಲ್ಲ, ಫಸ್ಟೇ ಊಟ ಅನ್ಸುತ್ತೆ. ಈಗ ಫಸ್ಟೇ ಊಟ, ಆಮೇಲೆ 12 ಗಂಟೆಗೆ ಊಟ ಗೊತ್ತಿಲ್ಲ. ಸೊ ಗೈಸ್, ಇಟ್ ಇಸ್ ನಾಟ್ ಎ ನ್ಯಾಚುರಲ್ ವಾಟರ್ ಫಾಲ್ಸ್. ಇದು ನನಗೆ ಮ್ಯಾನ್ ಮೇಡ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ಈ ಬಂಡೆಗಳನ್ನು ಕಟ್ ಮಾಡೋವಾಗ ಗ್ರೂವ್ಸ್ ಮಾಡಿ ಅಲ್ಲಿ ಡೈನಮೈಟ್ ತುಂಬ್ತಾರೆ. ಆ ಥರ ಗ್ರೂವ್ಸ್ ಎಲ್ಲ ನನಗೆ ಅಲ್ಲಿ ಕಾಣಿಸ್ತು. ಮೋಸ್ಟ್ಲಿ ಗೇರ್ ಸೊಪ್ಪ ಡ್ಯಾಮ್ನ ಮಾಡೋವಾಗ ಈ ಒಂದು ವಾಟರ್ ಫಾಲ್ಸ್ ಕ್ರಿಯೇಟ್ ಆಗಿದೆ. ಅಲ್ಲಿಗೆ ಬಂಡೆಗಳನ್ನು ಬ್ಲಾಸ್ಟ್ ಮಾಡಿ ತೊಗೊಂಡೋಗುವಾಗ ಇದು ಕ್ರಿಯೇಟ್ ಆಗಿದೆ ಅಂತ ನನಗೆ ಅನ್ನಿಸ್ತು. ಯಾರು ಗೊತ್ತಿದ್ದರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಏನಿದು ಅಂತ. ಮರ್ಮ
ಇಲ್ಲಿಂದ ಸೀದಾ ನಾವು ಮೋಸ್ಟ್ಲಿ ಜೋಗ ಜಲಪಾತ ನೋಡೋಕೆ ಹೋಗ್ತೀವಿ. ಈ ಮಳೆಗಾಲದಲ್ಲಿ ಜೋಗದ ವ್ಯೂ ಕಾಣ್ತಾ ಇಲ್ಲ ಗೊತ್ತಿಲ್ಲ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ನೋಡೋಣ, ಟ್ರೈ ಮಾಡೋಣ. ಅಲ್ಲಿಂದ ಜೋಗ ಮುಗಿದ್ಮೇಲೆ ಮೋಸ್ಟ್ಲಿ ನಮ್ಮ ಈ ಒಂದು UK ಎಕ್ಸ್ಪೆಡಿಷನ್ ಕಂಪ್ಲೀಟ್ ಆಗುತ್ತೆ ನಮ್ಮದು. ಸೊ ಈಗ ಅವ್ರ ಲಾಸ್ಟ್ ಎಪಿಸೋಡ್ ಅಂತ ಅಂದ್ಕೊತೀನಿ ನಾನು.